ನಿಮ್ಮ ಫ್ಯಾಮಿಲಿನಲ್ಲಿ ಈ ಪ್ರಾಬ್ಲಮ್ ಇದ್ರೆ ಜಸ್ಟ್ ರಿಮೂವ್ ಇಟ್. ಬುದ್ಧನಿಗೆ ಈ ಸಮಸ್ಯೆ ಇತ್ತು. ಮನೆ ಬಿಟ್ಟು ಓದುವಾಗ ಎವ್ರಿ ಸ್ಟ್ರೀಟ್ ಫ್ರಮ್ ದ ಹೋಮ್ ಎಲ್ಲರೂ ಬೇಡ 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 ಅಂದ್ರು. ಭಿಕ್ಷೆ ಪಾತ್ರ ಹಿಡ್ಕ ಬಂದಾಗ ಬೇಡ ಬೇಡ ಇಡೀ ರಾಜ್ಯದ ಹೋಗ್ಬೇಡ ಅಂದ್ರು. ಬಟ್ ಬುದ್ಧ ಸೊ ಈ ವಾಸ್ ಓನ್ಲಿ ಆನ್ ದ ವಾಕ್. ನಡೆದ ಇಡೀ ಜಗತ್ತಿನ ನಡೆದ. ಡಾಕ್ಟರ್ ಅಂಬೇಡ್ಕರ್ ಮನೆಯಿಂದ ವಿರೋಧ ಇತ್ತು, ಅವ್ರ ಮಗನ ಮದುವೆಗೆ ಹೋಗ್ಲಿಲ್ಲ. ದಟ್ ಇಸ್ ಫಾರ್ ದಿ ಎಕ್ಸಾಂಪಲ್. ಯಶವಂತರಾವ್ ಅವರು ಅವರ ಸೈದ್ಧಾಂತಿಕ ನಿಲುವಿಗೆ ಸರಿಯಾದ ಮಾರ್ಗದಲ್ಲಿ ನಡೆದೇ ಇರೋ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಅವನ ಸ್ವಂತ ಮಗನ ಮದುವೆಗೆ ಅವರು ಹೋಗಿಲ್ಲ. ಸೊ ನಾವು ಕೂಡ ನಮ್ಮ ಮಾರ್ಗದಲ್ಲಿ ಬರದೇ ಇರ್ತಕ್ಕಂಥ ಮಕ್ಕಳನ್ನ ವಿಜೃಂಭಿಸೋ ಅವಶ್ಯಕತೆ ಇಲ್ಲ. ನಮ್ಮ ಬ್ಲಡ್ ಅಲ್ಲಿ ಹುಟ್ಟಿದ್ದಾರೆ, ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಷ್ಟೇ ಅವ್ರ ಮೇಲೆ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಎವ್ರಿ ಡೇ ಅಂಬೇಡ್ಕರ್ ರೈಟ್ಸ್ and Buddhist so face the problem every minutes from the home to society. ಯಾರಿಗೆ ಈ ಸಂಘರ್ಷ ಎದುರಾಗುತ್ತೆ ಅಂದ್ರೆ, ಯಾರಿಗೆ ಪ್ಯೂರ್ ಬುದ್ಧಿಸಂ ಕಟ್ಟಬೇಕು ಅಂಬೇಡ್ಕರಿಸಂ ಕಟ್ಟಬೇಕು ಅಂತಿದೆ ಅವ್ರಿಗೆ ಮಾತ್ರ ಎದುರಾಗುತ್ತೆ. ಇಲ್ಲ ಆಯ್ತು, ನಿನ್ ಪಾಡಿಗೆ ನೀನು ಸತ್ಯನಾರಾಯಣ ಪೂಜೆ ಮಾಡ್ಕೋ, ನನ್ ಪಾಡಿಗೆ ನಾನು ಬೆಳಿಗ್ಗೆ ಎದ್ದು ಬುದ್ಧನ ಕೂರಿಸ್ತೀನಿ, ಇಬ್ರು ಸಮನ್ವಯ ಮಾಡ್ಕೊಳ್ಳೋ ಅಂದ್ರೆ ದೇರ್ ಇಸ್ ನೋ ಅಂಬೇಡ್ಕರಿಸಂ ದೇ. ಆದ್ರೆ ನಾವೇನ್ ಕನ್ಸಿಡರ್ ಮಾಡ್ತಾ ಇದ್ದೇವೆ, ಹೋಲಿ ಬಿಡು ಅವನ ಪರಿಸ್ಥಿತಿ ಏನಿತ್ತು ಮಾಡ್ಕೊಳ್ಳಿ ಬಿಡು, ವಿ ಆರ್ ನಾಟ್ ಅಂಬೇಡ್ಕರ್ ರೈಟ್ಸ್. ದಿಟ್ ಇಸ್ ದ ಪ್ಯೂರಿಟಿ ಅಂಡ್ ಕ್ವಾಲಿಟಿ. 70 ವರ್ಷಗಳಲ್ಲಿ ನಮ್ಗೆ ಯಾಕೆ ಇನ್ನೂ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ, ದಿಸ್ ಇಸ್ ಫಾರ್ ದ ಕಾಸಿಯಸ್. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಈಸ್, ಅದೆಲ್ಲ ಆದ್ಮೇಲೆ where do you use ಅಂಬೇಡ್ಕರ್ ಮೋಸ್ಟ್? ನೀವು ಅಂಬೇಡ್ಕರ್ ಅನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ? ಬಿತ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ? ಇಲ್ಲ. ಸೊ ಯು ಯೂಸ್ ಫಾರ್ ಅಂಬೇಡ್ಕರ್ ದ ಮೋಸ್ಟ್ ಇನ್ ದ ಪೊಲಿಟಿಕಲ್ ಪೀರಿಯಡ್. ಪ್ರೈಮ್ ಮಿನಿಸ್ಟರ್ ಕೂಡ ಸಂವಿಧಾನಕ್ಕೆ ಕೈ ಮುಗಿತಾರೆ, ನಮ್ಗೇನೋ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ. RSS ಕೂಡ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ, ನಮ್ಗೇನೋ ಒಂದು ಭಾವನಾತ್ಮಕ ನೆಟ್ಟಿದೆ. ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನಿಲುವನ್ನ ಒಪ್ಪಲಾರದ ಜನ ಅಂಬೇಡ್ಕರ್ ಅವರನ್ನ ಬಹಿರಂಗಕ್ಕಾಗಿ ಪೂಜಿಸ್ತಿದ್ದಾರೆ. ನಮ್ಮೇಲೆ ಅವ್ರಿಗೆ ಸೈದ್ಧಾಂತಿಕ ನಿಲುವಿದೆ, ಅವರು ಅಂಬೇಡ್ಕರ್ನ ಪ್ರೀತಿಸ್ತಿದ್ದಾರೆ ಅಂತ ಒಂದು ಸೆನ್ಸಸ್ ಇದೆ. ಇಂಡಿಯನ್ ಪಾಲಿಟಿಕ್ಸ್ ನಡೆಯುವಾಗ, ಎಲೆಕ್ಷನ್ ನಡೆಯುವಾಗ ಒಂದು ಹೆಸರು ದ ಟಾಪ್ ಮೋಸ್ಟ್ ರ್ಯಾಂಕಿಂಗ್ ಅಲ್ಲಿ ಪದೇ ಪದೇ ಬಳಕೆ ಆಗುತ್ತೆ ಅಂದ್ರೆ ಇಟ್ ಇಸ್ ಓನ್ಲಿ ಫಾರ್ ಅಂಬೇಡ್ಕರ್. ಕೀಪ್ ಅಬ್ಸರ್ವ್. The greatest ambassador in the Indian elections. Every party, every citizen, every voters, and every MLA, MP, ಎಲ್ಲರೂ ಕೂಡ they are talking about Ambedkar. ನೀವು ಎಲೆಕ್ಷನ್ ಬಂದ್ರೆ ಅಂಬೇಡ್ಕರ್ ಹೆಸರು ಹೇಳಬೇಕು. The top most use in Ambedkar, the greatest name in the India. ನೀವು ಯಾವ ಅಂಬಾಸಿಡರ್ಗೆ ಹೋಲಿಸಬೇಕಾದ್ರೆ, ಯಾರ್ಯಾರನ್ನ ಪಾರ್ಟಿ ಅಂಬಾಸಿಡರ್ ಅಂತ ಮಾಡ್ಕೊಂಡಿದ್ದಾರೆ, ನೀವು ಇಲ್ಲಿ ಒಬ್ಬ ಗ್ರೇಟೆಸ್ಟ್ ಸಿನಿಮಾ ಸ್ಟಾರ್ನ ಮಾಡ್ಕೊಂಡ್ರೆ ನೀವು ಶಿವಮೊಗ್ಗಕ್ಕೆ ಇರ್ತೀರಾ, ಇಲ್ಲ ಚಾಮರಾಜನಗರಕ್ಕೆ ಇರ್ತೀರಾ. ಇವ್ರು ಅಲ್ಲಿಗೆ ಬರಲ್ಲ, ಅವ್ರು ಇಲ್ಲಿಗೆ ಹೋಗಲ್ಲ. ಅಥವಾ ಅಲ್ಲಿ ನೀವು ಅಮಿತಾಬ್ ಬಚ್ಚನ್ ಮಾಡ್ಕೊಂಡ್ರೆ ನೀವು ಡೆಲ್ಲಿಲಿ ಇರ್ತೀರಾ. ಸೊ ಇನ್ ಬಾಟಮ್ ಟು ಟಾಪ್, ಕಾಶ್ಮೀರ ಟು ಕನ್ಯಾಕುಮಾರಿ, ಎವ್ರಿ ಗ್ರಾಮ ಪಂಚಾಯತಿ ಮೆಂಬರ್ ಟು ಎವ್ರಿ ಪಾರ್ಲಿಮೆಂಟ್ ಮೆಂಬರ್ ಶುಡ್ ಬಿ ಯೂಸ್ ಡಾಕ್ಟರ್ ಅಂಬೇಡ್ಕರ್ ನೇಮ್ ಫಾರ್ ಪಾಲಿಟಿಕ್ಸ್. ರೈಟ್ ಆರ್ ನಾಟ್? ರೈಟ್ ಅಲ್ಲ? ಅದಕ್ಕೆ ಖುಷಿ ಆಗುತ್ತೆ, ನಮ್ಗೆ ಖುಷಿ ಆಗುತ್ತಾ? ಆಕ್ಚುಲಿ ಖುಷಿ ಪಡ್ತೀವಿ ನಾವು. ದಟ್ ಇಸ್ ದ ಗ್ರೇಟೆಸ್ಟ್ ಅಂಡ್ ಬ್ಲಂಡರ್ ಮಿಸ್ಟೇಕ್ಸ್. ಅದನ್ನ ತಿದ್ದಿಲ್ಲ ನಾವು ಅಂಬೇಡ್ಕರ್ ರೈಟ್ಸ್. ದ ಸೆಕೆಂಡ್ ಪಾರ್ಟ್ ಈಸ್, ಆರ್ ಯು ಮೋರ್ ಯೂಸ್ ಟು ಸೆಲ್ಫ್ ಅಂಡ್ ಡಿಸ್ಇಂಟಿಗ್ರೇಷನ್. ಜನಪರ ವೇದಿಕೆಯಲ್ಲಿ ಅಂಬೇಡ್ಕರ್ ಹೆಸರು ಇಟ್ಕೊಂಡು ಒಂದು ಮಾಡಿದ್ದಾರೆ. ನಾನು ನಾಳೆಗೆ ಜೈ ಭೀಮ್ ಸೇನೆ ಅಂತ ಮಾಡಬೇಕು, ನಾಳಿದ್ದು ಜೈ ಭೀಮ್ ಸೇನೆ ಅಂತ ಮಾಡಬೇಕು. DSS ಬಡ 1900 ಇರ್ಲಿ, ನಾಳೆಗೆ ನಂದೊಂದು ರಾಜ್ಯ ಘಟಕ ಮಾಡಬೇಕು. So where do they use Ambedkar the most? The top most.
ಇಂಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಎಲ್ಲ ಸಂಸ್ಥೆಗಳ ರಿಜಿಸ್ಟ್ರೇಷನ್ ತೆಗೆದು ನೋಡಿ, ದ ಓನ್ಲಿ ಫಾರ್ ಅಂಬೇಡ್ಕರ್ ಅವ್ರ ಮೇಲೆ ಮಾತ್ರ ದ ಫಸ್ಟ್ ರ್ಯಾಂಕಿಂಗ್ ಸಂಘಟನೆಗಳು ಇಂಡಿಯಾದಲ್ಲಿ. ದ ಟಾಪ್ ಮೋಸ್ಟ್ ಸೆಕೆಂಡ್ ಯೂಸ್ ಅಂಬೇಡ್ಕರ್ ಫಾರ್ ಓನ್ಲಿ ಸಂಘಟನೆ and organize. The third one is, are you used to generate income? ನೀವು ಇನ್ಕಮ್ ಗಳಿಸೋಕ್ಕೋಸ್ಕರ ಅಂಬೇಡ್ಕರ್ ಅವ್ರನ್ನ ನೀವು ಯೂಸ್ ಮಾಡ್ಕೊಳ್ಳದೆ ಇರ್ಬೋದು, ಅಥವಾ ನಾವ್ಯಾರು ಯೂಸ್ ಮಾಡ್ಕೊಳ್ಳೋದು, ಅದೇ ನೈತಿಕತೆಯಲ್ಲಿ ಬದುಕಬಹುದು. ಬಟ್ ಥರ್ಡ್ ರ್ಯಾಂಕಿಂಗ್ ಇಸ್ ಅಂಬೇಡ್ಕರ್ ಅವ್ರ ಮೇಲೆ ಈ ಜಗತ್ತಿನಲ್ಲಿ ಇಂಡಿಯಾದಲ್ಲಿ ಇನ್ಕಮ್ ಜನರೇಟ್ ನಡೀತಾ ಇದೆ. ನೀವು ಪಕ್ಷ ಕಟ್ತೀರಾ, ನೀವು ಅಂಬೇಡ್ಕರ್ ನಿಧಿ ಮಾಡ್ತೀರಾ, ನೀವು ಸಂಘಟನೆ ಮಾಡ್ತೀರಾ, ಅಂಬೇಡ್ಕರ್ ನಿಧಿ ಮಾಡ್ತೀರಾ. ಸೊ ಎವ್ರಿವೇರ್ ಇಸ್ ಸ್ಟಿಕ್ ಆನ್ ದ ಅಂಬೇಡ್ಕರ್ ಫೋಟೋಸ್ ಅಂಡ್ ಲೇಬಲ್ಸ್. ದ ಫೋರ್ತ್ ಒನ್ ಈಸ್, ಆರ್ ಯು ನಾಟ್ ಮಚ್ ಯೂಸ್ ಟು ಗೇನ್ ಯುವರ್ ಓನ್ ಪೊಲಿಟಿಕಲ್ ಪವರ್? ಆದ್ರೆ ನೀವು ಯಾವತ್ತೂ ಕೂಡ ಓನ್ ಪೊಲಿಟಿಕಲ್ ಪವರ್ ಯೂಸ್ ಮಾಡ್ಕೊಳ್ಳಕ್ಕೆ ಅಂಬೇಡ್ಕರ್ ಅವ್ರನ್ನ ನಿಖರವಾಗಿ ಬಳಸೇ ಇಲ್ಲ. ಈಗ ಈ 4 ಕ್ಷೇತ್ರದಲ್ಲಿ ನಾವು ಎಲ್ಲಿ ಕೆಲಸ ಮಾಡಿದ್ದೀವಿ? ದ ಟಾಪ್ ಮೋಸ್ಟ್. ದ 8th ಕ್ವಶನ್ ಈಸ್, ಐ ಕಮ್ ಟು ದಿ ಕನ್ಕ್ಲೂಡಿಂಗ್. ಡು ಯು ವಾಂಟ್ ಎಮೋಷನಲ್ ಅಂಬೇಡ್ಕರಿಸಮ್? ಅಂಬೇಡ್ಕರ್ ಅವರು ಹೇಳಿದ್ರು, ದ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಸೆಂಟಿಮೆಂಟ್. ಈಗ ನಾವು ಅದನ್ನ ಸ್ವಲ್ಪ it is not a natural sentiment, but it has to be cultivated. ನೀವು ಸಂವಿಧಾನನ ಭಾವನಾತ್ಮಕವಾಗಿ ಬಳಸಬೇಡಿ, ಇಟ್ ಹ್ಯಾಸ್ ಟು ಬಿ ಕಲ್ಟಿವೇಟ್. ಕೃಷಿ ಮಾಡ್ಬೇಕು ನೀವು. ಈಗ ಅದನ್ನೇ ನಾವು ಈಗ ಯೂಸ್ ಮಾಡೋಣ. ಅಂಬೇಡ್ಕರ್ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಸೆಂಟಿಮೆಂಟ್, ಇಟ್ ಇಸ್ ಎ ಕಲ್ಟಿವೇಟೆಡ್ ಥಿಂಗ್ಸ್. ಬಿತ್ತುವ ಕ್ರಿಯೆ, ಅದಕ್ಕೆ ನೀವು ರಿಸಲ್ಟ್ ಬಯಸಬಾರ್ದು. ದ ಸೆಕೆಂಡ್ ಟಾಪ್ ಮೋಸ್ಟ್, ದ ರ್ಯಾಡಿಕಲ್ ಅಂಬೇಡ್ಕರಿಸ್. ನೀವೊಂದು ರ್ಯಾಡಿಕಲಿಸ್ಟ್ ಆಗೋದಕ್ಕೆ ಅಂಬೇಡ್ಕರ್ನ ಬಳಸ್ತಾ ಇದ್ದೀರಾ. ದ ಕ್ಯಾಸುವಲ್ ಅಂಬೇಡ್ಕರಿಸಮ್, ನಾನು ಬಂದ್ಬಿಟ್ಟಿದ್ದೀರಿ ಆ ಸಮಾಜದಿಂದ, ಆ ಸಂಸ್ಥೆಯಿಂದ, ಅಂಬೇಡ್ಕರ್ ಅವ್ರ ಹೆಸರು ಹೇಳಲೇಬೇಕು, ಹೇಳೋಣ ಅಂತ ಲೇಬಲ್ ಮಾಡ್ಕೊಂಡಿದ್ದೀರಾ. ಬೀದಿಲಿ ಅಂಬೇಡ್ಕರ್ ಹೆಸರು ಹೇಳ್ಬಿಟ್ಟು ಮನೇಲಿ ಹೋಗಿ ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳದೆ ಇರ್ತಕ್ಕಂಥ ಮೂರ್ಖರಾಗಿದ್ದೀವಿ ನಾವು. ಬೇರೆ ಕಮ್ಯುನಿಟಿ ಅವ್ರಿಗೆ ಬಂದಾಗ ನಾವು ಬೇರೆ ಧರ್ಮ ಜಾತಿ ಹೆಸರು ಹೇಳ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಇನ್ನೂ ಕೂಡ ಆ ಥರದ್ದು ನಡೀತಾ ಇದೆ. ಸೊ ಓಪನ್ ಅಪ್ ಆಗಿ ನಾವು ಬರ್ತಾ ಇಲ್ಲ. ದ ರ್ಯಾಷನಲ್ ಅಂಬೇಡ್ಕರ್ಸ್, ನೀವು ರ್ಯಾಷನಲಿಸ್ಟ್ ಆಗೋದಕ್ಕೆ, ರಾಷ್ಟ್ರವಾದಿಗಳಾಗಕ್ಕೆ ಅಂಬೇಡ್ಕರ್ ಇಷ್ಟ ಬಳಸಿ. ಬೇಗ ಮುಗಿಸಿ ಅಂತ ಹೇಳ್ತಿದ್ದಾರೆ, ಮುಗಿಸ್ತಾ ಇದ್ದೀನಿ. ವಾಟ್ ಆರ್ ಯು ಪ್ಲಾನ್ ಟು ಇಂಪ್ಲಿಮೆಂಟ್ ಅಂಬೇಡ್ಕರ್ ರೈಟ್ಸ್? ಹೀಗೆ ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ರೈಟ್ಸ್, ಅಂಬೇಡ್ಕರಿಸಮ್ ಬಳಸೋದಕ್ಕೆ ಡು ಯು ಹ್ಯಾವ್ ಎನಿ ಪ್ಲಾನ್? 10 years plan, 15 years plan, or 500 years plan? Have any plan? So what is tomorrow? ಮತ್ತೆ ಜನಪರ ವೇದಿಕೆದು ನಾಳೆಯಿಂದ ಕೆಲಸ ಏನು? 10 ವರ್ಷದ ಏನು ಪ್ಲಾನ್ ಇದೆ ನಿಮಗೆ? 10 ವರ್ಷಕ್ಕೆ ಒಂದು 10 ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅಂತಿದ್ದೀರಾ, ಅಥವಾ ಒಂದು 5 ಜನ MLA ಮಾಡಬೇಕು ಅಂತಿದ್ದೀರಾ, ಅಥವಾ ಒಂದು 10 ಇಂಟರ್ನ್ಯಾಷನಲ್ ಶಾಲೆ ಕಟ್ಟಬೇಕು ಅಂತಿದ್ದೀರಾ, ಅಥವಾ ನಮ್ಮ ಮಕ್ಕಳೆಲ್ಲ ಇನ್ನೊಂದು 20 ವರ್ಷದ ಆದ್ಮೇಲೆ ಈಗ ಇರೋ ಮಕ್ಕಳಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ಗೆ ಬಂದಿರ್ತಾರೆ, ನಮ್ಮ ಮಕ್ಕಳಿಗೆ ನಾವೇ ಕೆಲಸ ಕೊಡೋ ತರ ಒಂದು ಫೋರಂ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ, ಅಥವಾ ಎಲ್ಲ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಶೆಡ್ಯೂಲ್ ಕ್ಯಾಸ್ಟ್ ಪೀಪಲ್ ಎಲ್ಲ ಸೇರಿ ನಮ್ದೇ ಒಂದು ಪ್ಯಾರಲಲ್ ಗವರ್ನಮೆಂಟ್ ಕಟ್ಟೋದಕ್ಕೆ ರೆಡಿಯಾಗಿದ್ದೀವ? ನಾವು ಒಂದು 20,000 ಉದ್ಯೋಗ ಸೃಷ್ಟಿ ಮಾಡೋ ಕೆಪಾಸಿಟಿ ಇದೆಯಾ ನಮಗೆ? ಡು ಯು ಹ್ಯಾವ್ ಎನಿ ಪ್ಲಾನ್? ದೇರ್ ಇಸ್ ನೋ ಪ್ಲಾನ್. The second one is the education, employment, economics and empowerment. If anything do you want? And next one is constructive, creative and coordinating and cooperating. Adidya animally. The secure and sustainable and stable for the society. ಈ ಅಂಶಗಳ ಮೇಲೆ ನಾವು ಎಷ್ಟು ವರ್ಷಗಳ ಪ್ಲಾನ್ ಮಾಡಿದ್ದೀವಿ. ದ ಲಾಸ್ಟ್ ಈಸ್ ದ ಪ್ಲೀಸ್ ಅಬ್ಸರ್ವ್ ಯುವರ್ ಪ್ರಾಕ್ಟೀಸ್
ಅಂಬೇಡ್ಕರ್ 22 ಥಾಟ್ಸ್ ಇನ್ ಯುವರ್ ಹೋಮ್. ಅಂಬೇಡ್ಕರ್ ಅವರ ಪ್ರತಿಜ್ಞೆಗಳನ್ನ 22 ಪ್ರತಿಜ್ಞೆಗಳನ್ನ ನಿಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾವು ಓದೋದಕ್ಕೆ ಆರಂಭ ಮಾಡಿದೆವು. ದಟ್ ಇಸ್ ಅಂಬೇಡ್ಕರ್ ಥಾಟ್ಸ್. 22 ಪ್ರತಿಜ್ಞೆಗಳನ್ನ ಯಾವ ಮನೆಯಲ್ಲಿ ಓದ್ತೀರಾ ಆ ಮನೆಯಲ್ಲಿ ಏನೆಲ್ಲ ಆಚರಣೆ ಮಾಡ್ತೀರಾ ಅದಿರಲ್ಲ. ಯಾವ ಊರಲ್ಲಿ ಅಂಬೇಡ್ಕರ್ 22 ಪ್ರತಿಜ್ಞೆ ವ್ಯಾಪಕವಾಗಿ ಹರಡುತ್ತೆ ಅಲ್ಲಿ ಗಣಪತಿ ಹೋಮ ಪೂಜೆಗಳು ನಡೆಯಲ್ಲ. ಯಾವ ಊರಲ್ಲಿ ಅಂಬೇಡ್ಕರ್ 22 ಥಾಟ್ಸ್ ರಿಯಲಿಸಮ್ ಇದೆ ಅಲ್ಲಿ ನೀವು ಶಬರಿಮಲೆಗೆ ನೀವು ಹೋಗಲ್ಲ. ಸೊ ಡು ಯು ಪ್ರಾಕ್ಟೀಸ್ 22 paths and are you practicing Buddhism in pure Buddhism in your home? ನನಗೆ ಗೊತ್ತಿಲ್ಲ. Do your children talk in your home about Ambedkar? ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಯಾವತ್ತಾದ್ರೂ ಮನೇಲಿ ಬಂದು ಮಾತಾಡಿದಾರಾ? ಕೇಳಿದಾರ? ಏನಾದ್ರು ಪ್ರಶ್ನೆ ವೈಸ್ ಅಂಬೇಡ್ಕರ್ ಅಪ್ಪ ಅಂತ ಕೇಳಿದಾರ? ಅಥವಾ ಅವರು ದೇವ್ರ ಬಗ್ಗೆ ಮಾತಾಡಕ್ಕೆ, ಪಿಕ್ನಿಕ್ ಬಗ್ಗೆ ಮಾತಾಡಕ್ಕೆ, ರಾಮನ್ ಬಗ್ಗೆ ಮಾತಾಡಕ್ಕೆ, ಬೀರ್ಬಲ್ ಬಗ್ಗೆ ಮಾತಾಡಕ್ಕೆ, ರಾಮಾಯಣ ಮಹಾಭಾರತ ಅಲ್ಲಿ ಬರೋ ಇನ್ಸಿಡೆಂಟ್ಗಳ ಬಗ್ಗೆ ಮಾತಾಡಕ್ಕೆ ನಿಮ್ಮ ಮಕ್ಕಳು ಅಂಬೇಡ್ಕರ್ ಅವರ ಬದುಕಿನ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದಾರ ನಿಮ್ಮ ಮನೇಲಿ? ದಟ್ ಇಸ್ ದ ಪಾಯಿಂಟ್. ದ ಥಾಟ್ಸ್ ಇಸ್, ಹ್ಯಾವ್ ಯು ಕಪಲ್, ಆರ್ ಯು ವೈಫ್ ಅಂಡ್ ಹಸ್ಬೆಂಡ್ ಫಾಲೋಯಿಂಗ್ ಯು? ನಿಮ್ಮ ಹೆಂಡತಿ ನಿಮ್ಮನ್ನ ಫಾಲೋ ಮಾಡ್ತಾ ಇದಾರ? ದಟ್ ಇಸ್ ದ ಲಾಸ್ಟ್ ಪಾಯಿಂಟ್. ಸೊ ದಿಸ್ ಇಸ್ ದ ಮೈ ಕ್ವಶನ್ ಈಸ್ ಇಷ್ಟು ನಂದು ಕ್ವಶನ್ ಇದೆ. ಅವರ್ ಬ್ಲಂಡರ್ ಮಿಸ್ಟೇಕ್ಸ್ ಆರ್, ನಮ್ಮ ಮಿಸ್ಟೇಕ್ಸ್ ಏನಿದೆ ಅಂದ್ರೆ ವಿ ಆರ್ ಫಾಲೋವಿಂಗ್ ಕರೆಂಟ್ ಪೊಲಿಟಿಷಿಯನ್ ಲೀಡರ್ಸ್ ಅಂಡ್ ಡಾಕ್ಟರ್ ಅಂಬೇಡ್ಕರ್ ಇಟ್ಸ್. ನಮ್ಮೆಲ್ಲರ ನಾವು ಯಾರನ್ನ ಜಾಸ್ತಿ ಫಾಲೋ ಮಾಡ್ತಾ ಇದ್ದೀವಿ? ನಾವು ಪ್ರಸ್ತುತ ದೇ ಆರ್ ಫಾಲೋಸ್ ದ ಪೊಲಿಟಿಷಿಯನ್ಸ್. ಇವತ್ತು ನಾನು ಯಾರ ನೆರಳಲ್ಲಿ ಬದುಕ್ತಾ ಇದ್ದೇನೋ ಆ ಪೊಲಿಟಿಷಿಯನ್ ಅಂಬೇಡ್ಕರ್ ಅವ್ರ ವಿರುದ್ಧ ಎಷ್ಟೇ ಪ್ರಹಾರ ಮಾಡಿದ್ರು ನಾನು ಪೊಲಿಟಿಷಿಯನ್ ಪರನೇ ಇರ್ತೀನಿ ನಾನು. ಮತ್ತೆ ಇವ್ರದೊಂದು ಪಾತ್ ಇದೆ, ಇಲ್ಲ ಅವ್ರು ಹೇಳ್ತಾ ಇರೋದೇ ಸರಿ ಅಂತ ನಾನು ಮಿಂಗಲ್ ಆಗ್ಬಿಡ್ತೀನಿ ನಾನು. ವಿ ಆರ್ ಫಾಲೋ ದ ಪೊಲಿಟಿಷಿಯನ್ ಆರ್ ಲೀಡರ್ಸ್ ಅಂಡ್ ವಿ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಡಾಕ್ಟರ್ ಅಂಬೇಡ್ಕರ್ ಬಿಫೋರ್ ಇಸ್ ರೀಡಿಂಗ್. ನಾವು ತಪ್ಪು ಮಾಡ್ತಾ ಇದೀವಿ. ಅಂಬೇಡ್ಕರ್ ಅವ್ರನ್ನ ಸೀರಿಯಸ್ ಆಗಿ ಓದ್ಕೊಳ್ಳೋಕ್ಕೂ ಮುಂಚೆ ವೇದಿಕೆಗಳಲ್ಲಿ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ಬಿಡ್ತೀವಿ ನಾವೆಲ್ಲ. ದಟ್ ಇಸ್ ದ ಬ್ಲಂಡರ್ ಮಿಸ್ಟೇಕ್. We forgot home and talk about Dr. Ambedkar on stage. ನಮ್ಮ ಮನೆಯಲ್ಲಿ ಬೇರೆ ತರದ ವಾತಾವರಣ ಇರುತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ, ಆದ್ರೆ ವೇದಿಕೆ ಮೇಲೆ ಮಾತ್ರ ನಾವು ಪ್ಯೂರ್ ಅಂಬೇಡ್ಕರ್ ತರ, ಅಂಬೇಡ್ಕರ್ ರೈಟ್ ಬುದ್ಧಿಸ್ಟ್ ತರ ಮಾತಾಡ್ತಾ ಇರ್ತೀವಿ ಸಮಾಜದಲ್ಲಿ ತೋರಿಸ್ಕೊಳ್ಳಕ್ಕೆ. We kept women and children away from ಅಂಬೇಡ್ಕರ್ ಐಡಿಯಾಲಜಿ. ನಾವು ನಮ್ಮ ಮನೇಲಿ ಇರ್ತಕ್ಕಂಥ ಹೆಂಡತಿ ಮಕ್ಕಳನ್ನ ಅಂಬೇಡ್ಕರ್ ಐಡಿಯಾಲಜಿ ಮೇಲೆ ತೊಡಗಿಸೋದಕ್ಕೆ ನಾವು ಫೇಲ್ ಆಗಿದ್ದೀವಿ ಈ 70 ವರ್ಷಗಳಲ್ಲಿ. ಸೊ this is for our cultivation Ambedkar thoughts. The lastly, the WH question of Ambedkar, what teach about Ambedkar? ನೀವು ಮನೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಹೇಳ್ತೀನಿ ಅಂದ್ರೆ ಏನ್ ಹೇಳ್ತೀರಾ? ನಿಮ್ಗೆ ಕ್ಲಾರಿಟಿ ಇಲ್ಲ. ಸೊ ಬಿಕಾಸ್ ಆಫ್ ದಿಟ್ ಅಂಬೇಡ್ಕರ್ ಈಸ್ ಓನ್ಲಿ ಫಾರ್ ಸಂವಿಧಾನ ಶಿಲ್ಪಿ. ಎವ್ರಿವೇರ್ ದೇ ಆರ್ ರೈಸ್ ದ ವರ್ಲ್ಡ್. ಅಂಬೇಡ್ಕರ್ ಬಗ್ಗೆ ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತ ನಿಮ್ಗೆ ಒಂದು ಸಿಲೆಬಸ್ ಇಲ್ಲ. ಡಿಗ್ರಿ ಮಾಸ್ಟರ್ ಡಿಗ್ರಿ ಆದ್ಮೇಲೆ ಏನ್ ಹೇಳ್ಬೇಕು ಅನ್ನೋ ಸಿಲೆಬಸ್ ಇಲ್ಲ. ಆಫ್ಟರ್ ರಿಟೈರ್ಮೆಂಟ್ ಅಂಬೇಡ್ಕರ್ ಬಗ್ಗೆ ಏನ್ ಹೇಳ್ಬೇಕು ಅನ್ನೋ ಒಂದು ಸಿಲೆಬಸ್ ಇಲ್ಲ. ಈ ಸಿಲೆಬಸ್ ಯಾರಿಗೂ ಇಲ್ಲ. ಆದ್ರೆ ಎವ್ರಿ ಬ್ರಾಹ್ಮಣಿಕಲ್ ಹೋಮ್ ಒಂದು ಚಿಲ್ಡ್ರನ್ ಶುರು ಮಾಡುತ್ತೆ ಬೆಳಗಿನ ಜಾವ 4 ಗಂಟೆಗೆ ಗಾಯತ್ರಿ ಮಂತ್ರನ ಶುರು ಮಾಡುತ್ತೆ. ಅದು ಎದ್ದು ವಿಷ್ಣು ಸಹಸ್ರನಾಮನ ಅಭ್ಯಾಸ ಮಾಡುತ್ತೆ. ಮತ್ತೆ ಅದು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಐಡಿಯಾಲಜಿಕಲ್ ಅಂಡ್ ಬುದ್ಧಿಸಮ್ ಎಲ್ಲ ವರ್ಕ್ಗಳನ್ನ ಮಾಡುತ್ತೆ. ವಾಟ್ ಯುವರ್ ಚಿಲ್ಡ್ರನ್? ನಿಮ್ಮ ಚಿಲ್ಡ್ರನ್ಗೆ ಆ ತರ ಸಿಲೆಬಸ್ ಇಲ್ಲ ನಮಗೆ. ಸೊ ಸಂಬಡಿ ಟಾಕ್ ಓಕೆ ನಾನು ಮುಗಿಸ್ತೀನಿ. ನಮ್ಮ ಪ್ರಶ್ನೆ ಕೇಳ್ತಾರೆ, ಯಾಕೆ ಸಿಲೆಬಸ್ ಬರಲ್ಲ? ಸರ್ಕಾರಿ ಸಿಲೆಬಸ್ ಅಲ್ಲಿ ಯಾಕೆ ಅಂಬೇಡ್ಕರ್ ಬಗ್ಗೆ ಆ ಸಿಲೆಬಸ್? ಅಂಬೇಡ್ಕರ್ ಅವ್ರದ್ದು 30,000 ಪುಟಗಳ ಸಿಲೆಬಸ್ ಇದೆ. ಸೊ ವಾಟ್ ಯು ನೀಡ್ ಸಿಲೆಬಸ್ ಫಾರ್ ಅವರ್ ಚಿಲ್ಡ್ರನ್? ಅದನ್ನ ಕ್ರಿಯೇಟ್ ಮಾಡಿಲ್ಲ ನಾವು 70 ವರ್ಷಗಳಲ್ಲಿ. ಅಬೌಟ್ 10 years, ಬಿಲೋ 10 years, 15 years, 20 years, ಅಡಲ್ಟ್, ವುಮೆನ್, ಆ ತರದ ಸಿಲೆಬಸ್ ಇಲ್ಲ. ಬುದ್ಧಿಸಂ ಬಗ್ಗೆ ಏನ್ ಹೇಳಕ್ ಹೋಗ್ತೀರಾ ನೀವು? ಆದ್ರೆ ಬುದ್ಧಿಸಂ ಬಗ್ಗೆ ಕೂಡ ನಮ್ಗೆ ಸಿಲೆಬಸ್ ಇಲ್ಲ. ವಿ ಸ್ಟಾರ್ಟೆಡ್ ಅವರ್ ಓನ್ ಸಿಲೆಬಸ್ ಫಾರ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಬುದ್ಧ. ದ ಸೆಕೆಂಡ್ ಕ್ವಶನ್ ಈಸ್, ವಾಟ್ ಟೀಚ್ ಅಬೌಟ್ ಅಂಬೇಡ್ಕರ್? ನೀವು ಅಂಬೇಡ್ಕರ್ ಬಗ್ಗೆ ಏನು ಹೇಳ್ಬೇಕು ಅನ್ನೋದನ್ನ
ಯೋಚನೆ ಮಾಡಿ. ವೆನ್ ಟೀಚ್ ಅಂಬೇಡ್ಕರ್, ನೀವು ಯಾವಾಗ ಹೇಳ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅಂಡ್ ವೇರ್ ಟೀಚ್ ಅಬೌಟ್ ಅಂಬೇಡ್ಕರ್, ನೀವು ಎಲ್ಲಿ ಹೇಳ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿ. ಹೂಮ್ ಟೀಚ್ ಅಂಬೇಡ್ಕರ್, ನಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಬಗ್ಗೆ ಹೇಳೋರ ಚಾರಿತ್ರ್ಯ ಹೆಂಗಿದೆ ಅಂತ ನೀವು ಗಮನಿಸಿ. ಸೊ ಹೌ ಟು ಟೀಚ್ ಅಂಬೇಡ್ಕರ್, ನೀವು ಹೆಂಗೆ ಅಂಬೇಡ್ಕರ್ ಹೇಳ್ಬೇಕು ಅಂತ ನೀವೇ ಮಾರ್ಗವನ್ನ ಕಂಡಿಡ್ಕೊಳ್ಳಿ. ವಿಚ್ ಅಂಬೇಡ್ಕರ್ ಟು ಟೀಚ್, ನೀವು ಯಾವ ಅಂಬೇಡ್ಕರ್ ಅನ್ನ ನಿಮ್ಮ ಮಕ್ಕಳಲ್ಲಿ ಬಿತ್ತಿರೋ ಆ ಅಂಬೇಡ್ಕರ್ ಅವರು ಇನ್ನು 20 ವರ್ಷಗಳಾದ್ಮೇಲೆ ಸಮಾಜದಲ್ಲಿ ಬದುಕ್ತಾರೆ. ದಿಸ್ ಇಸ್ ನಾಟ್ ಎ ಇಮಿಡಿಯೇಟ್ ರಿಸಲ್ಟ್, ದಿಸ್ ಇಸ್ ಫಾರ್ ದ ಹಾಫ್ ಸೆಂಚುರಿ ರಿಸಲ್ಟ್. ಸೊ ದಿಸ್ ಇಸ್ ಮೈ ಸೆಷನ್. ಸೊ ಇನ್ನೂ ತುಂಬಾ ಇದೆ, ಯಾರು ಬಂದಿದ್ದಾರೆ ಅಂತ ಚೀಟಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಸೆಷನ್ ಆಗಿದೆ. ಇಫ್ ಎನಿ ಕ್ವಶನ್ಸ್ ಯು ಟಾಕ್ ಮಿ. 13 ಲಕ್ಷ ಗಂಟೆ